ಈ ಅಣ್ಣ ನಿನ್ನ ಮದುವೆ ಆಗ್ಯದತ್ತಲ್ಲೋ? ನಂದಿಲ್ಲೋ ಬಸೆ, ನಮ್ಮ ಅಣ್ಣಂದಾಗೈತಿ. ಹೌದಾ? ಅದೇ ಅಲ್ಲಕತ್ತಿನ ಇವನಿಗೆ ಯಾರು ಹೆಣ್ಣು ಕೊಟ್ರಪ್ಪ ಅಂತೇಳಿ. ರಾಮ ಬಾನ್ ಮುರಿದಿದ್ದಕ್ಕ ಸೀತಾ ಅವ್ರ ಅಪ್ಪಗೆ ಬಿಟ್ಟು ಬಂದಳು. ಕೃಷ್ಣ ಕೊಳಲು ಓದಿದಕ್ಕ ರಾಧೆ ಸುದಕಿ ಅವ್ರ ಅಪ್ಪಗೆ ಬಿಟ್ಟು ಬಂದಳು. ಆದ್ರ ನಾನು ನಿನ್ನೆ ಒಂದು ಹುಡುಗಿ ಮೆಸೇಜ್ ಹಾಕಿನಿ, ಆ ಹುಡುಗಿ ಅವ್ರ ಅಪ್ಪ ಕರ್ಕೊಂಡು ನಮ್ಮ ಮನೆಗೆ ಬಂದಳು. ಸರ್, ನೀವು ಸಣ್ಣವರಿದ್ದಾಗ ದೊಡ್ಡವಾಗಿನ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ರಿ? ನಾ ಸಣ್ಣ ಇದ್ದಾಗ ಅನ್ಕೊಂಡಿದ್ದೆ ದೊಡ್ಡವಾಗಿಂದ ಸ್ವಲ್ಪ ಬಡವರಿಗೆ ಹೆಲ್ಪ್ ಮಾಡ್ಬೇಕಂತೇಳಿ. ಆದ್ರ ದೊಡ್ಡವಾಗಿಂದ ಗೊತ್ತಾಯ್ತು ಎಲ್ಲರಿಗಿಂತ ಬಡವ ನಾನೇ ಇದೀನಿ ಅಂತೇಳಿ. ಹಲೋ ದೋಸ್ತ. ಹಾ ಹಲೋ, ಹೇಳ ದೋಸ್ತ. ದೋಸ್ತ, ನನ್ನ ಹುಡುಗಿ ಕರ್ಕೊಂಡು ಓಡ್ ಹೊಂಟಿನಿ. ಯಾಕೋ ಲಾಸ್ಟ್ ಕಾಲ್ ನಿನಗ ಮಾಡ್ಬೇಕನ್ನಿಸ್ತು, ಅದಕ್ ಮಾಡೀನಿ. ಬಾಯ್. ಏ ಬಸ್ಯ, ನಾ ಕೊಟ್ಟೆ ಔಷಧ ಗುಳಿಗಿಲೆ ನೀ ಆರಾಮದಿ ಅಂದ್ರ ನಾನು ಏನ್ ತಂದು ಕೊಡ್ತಿ? ಓ ಡಾಕ್ಟರ್ ಸಾಹೇಬ್ರ, ನಾ ಮೊದ್ಲೇ ಭಾಳ ಬಡವದೀನ್ರಿ. ಊರಾಗ ಸತ್ತವ್ರದು ನಾ ಗೋರ್ಯಾಗ ಕುನಿ ಹಾಡ್ತೀನ್ರಿ. ಆದ್ರೆ ನಿಮ್ದೊಂದು ಫ್ರೀ ಒಳಗೆ ಹಾಡ್ತೀನಿ ತಗೋರಿ. ದೋಸ್ತ, ಇವತ್ ನಾ ಭಾಳ ಖುಷಿ ಆಗಿದ್ದೀನಿ. ಯಾಕೋ ದೋಸ್ತ? ಅದು ನನ್ನ ಮರ್ಜಿ. ಹಲೋ ದೋಸ್ತ, ನಿನಗ ಲವರ್ ಇಲ್ಲಂದ್ರು ನೀ ಇಷ್ಟೇನ್ ಖುಷಿ ಆಗದಿಲ್ಲ? ನಾ ಯಾಕೆ ಖುಷಿ ಆಗಿರ್ತೀನಿ ಅಂದ್ರ ದೋಸ್ತ, ನಿನಗೂ ಯಾರು ಲವರ್ ಇಲ್ಲೋ?